2026ರಲ್ಲಿ ನೀವು ಕೂಡ ಸ್ಟಾರ್ಟಪ್ ಮಾಡಿ ಅಥವಾ ಬಿಸ್ನೆಸ್ ಮಾಡಿ 1 ಕೋಟಿ ದುಡ್ಡನ್ನು ಮಾಡಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬ ಜನಕ್ಕೆ ನಾನು ಅಗ್ರಿಕಲ್ಚರ್ ಇನ್ಫ್ಲುಯೆನ್ಸರ್ ಆಗಿ ಗೊತ್ತು, ಇನ್ನೂ ಹಳೆ ಫಾಲೋವರ್ಸ್ಗೆ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಅಥವಾ ರೋಸ್ಟರ್ ಆಗಿ ಗೊತ್ತು, ಇನ್ನೂ ಹಳೆ ಫಾಲೋವರ್ಸ್ಗೆ ನಾನೊಬ್ಬ ಫುಲ್ ಟೈಮ್ ಯೂಟ್ಯೂಬರ್ ಅಂತ ಗೊತ್ತು, ಇನ್ನೂ ಹಳೆ ಫಾಲೋವರ್ಸ್ಗೆ ಏನೂ ಗೊತ್ತಿಲ್ಲ. ವೈ? ಬಿಕಾಸ್ ನಾನು ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ ನನ್ನ ಬಗ್ಗೆ. ಆದರೆ ಇವತ್ತು ಯಾಕೆ ಹೇಳ್ಕೊಳ್ತಿದ್ದೀನಿ ಅಂದರೆ 2026ರಲ್ಲಿ ತುಂಬ ಜನ ಒಂದು ಸ್ಟಾರ್ಟಪ್ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅವ್ರಿಗೆ ಏನೂ ಗೊತ್ತಾಗ್ದಿರ ತುಂಬ ಜನ ಕೈ ಸುಟ್ಕೊಳ್ತಾರೆ. ಸೊ ನನ್ನ ಜೀವನದ ಮಿಸ್ಟೇಕ್ಸ್ ಅನ್ನೋದು ನಿಮಗೆ ಗುಣಪಾಠ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ನನ್ನ ಕಷ್ಟಗಳನ್ನು ಹೇಳ್ಕೊಳ್ಳಲ್ಲ, ಈಗಲೂ ಹೇಳ್ಕೊಳ್ಳೋಲ್ಲ. ಆದರೆ ನನ್ನ ಮಿಸ್ಟೇಕ್ಸನ್ನು ಹೇಳ್ತೀನಿ. ಸೊ ಆ ಮೂಲಕ ನೀವು ಕಲಿಯೋದು ತುಂಬ ಇರುತ್ತೆ. ಸೊ ಇಂಟ್ರೆಸ್ಟಿಂಗ್ ಅನ್ನಿಸ್ತಿಲ್ಲಲ್ಲ? ಸೊ ಫಸ್ಟು ನನ್ನ ಸೋರ್ಸ್ ಆಫ್ ಇನ್ಕಮನ್ನು ನೋಡೋಣ. ನಾವು ಯೂಟ್ಯೂಬ್ ಚಾನಲಿಂದ ಇನ್ಕಮ್ ಬರುತ್ತೆ, ನಮಗೆ ಫೇಸ್ಬುಕ್ ಪೇಜಿಂದ ಇನ್ಕಮ್ ಬರುತ್ತೆ, ಇನ್ಸ್ಟಾಗ್ರಾಮ್ ಪ್ರಮೋಷನ್ಸಿಂದ ಇನ್ಕಮ್ ಬರುತ್ತೆ, ಮತ್ತು ಎಡಿಟಿಂಗ್ ವರ್ಕನ್ನು ಮಾಡ್ತೀವಿ, ಕೆಲವು ಪೊಲಿಟಿಕ್ಸ್ ಪಾರ್ಟೀಸ್ಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತೀವಿ, ಮತ್ತು ಯೂಟ್ಯೂಬ್ ಚಾನಲ್ ಬೈಯಿಂಗ್ಸಲ್ಲಿ. ಇಷ್ಟು ಕೂಡ ನನ್ನ ಪರ್ಸ್ನಲ್ ಇನ್ಕಮ್. ಆ್ಯಂಡ್ ನಮ್ಮದು ಒಂದು ಲಯನ್ ನೆಟ್ವರ್ಕ್ ಅಂತ ಕಂಪನಿ ಇದೆ, ವರ್ಧನ ಆರ್ಗ್ಯಾನಿಕ್ಸ್ ಅಂತ ಕಂಪನಿ ಇದೆ. ಸೊ ಲಯನ್ ನೆಟ್ವರ್ಕ್ ಬಂದುಬಿಟ್ಟು ಸೋಷಿಯಲ್ ಮೀಡಿಯಾ ಮೇಲೆ ಬೇಸ್ಡ್ ಆನ್ ಕಂಪನಿ, ಮತ್ತು ಇವಾಗ ಯೂಟ್ಯೂಬ್ ಕೋರ್ಸಸ್ ಮಾಡ್ತಿರೋದು, ಸೋಷಿಯಲ್ ಮೀಡಿಯಾ ಕೋರ್ಸಸ್ ಮಾಡ್ತಿರೋದು ಅದೇ ಕಂಪ್ನಿಯಲ್ಲೇ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ವರ್ಧನ ಆರ್ಗ್ಯಾನಿಕ್ಸಲ್ಲಿ 4 ಬ್ರ್ಯಾಂಡ್ ಇದೆ. ಒಂದು ವರ್ಧನ, ಇನ್ನೊಂದು ಅವನ್ಯ, ಇದು ಕೆಮಿಕಲ್ ಫ್ರೀ ಬ್ಯೂಟಿ ಪ್ರಾಡಕ್ಟ್ಸ್ ಮೇಲೆ ವರ್ಕ್ ಮಾಡ್ತಿದ್ವಿ. ಇನ್ನೊಂದು ವರ್ಧನದಲ್ಲಿ ಹೆಲ್ತಿ ಪ್ರಾಡಕ್ಟ್ಸನ್ನು ಬಿಡಬೇಕು ಅಂತ, ಇನ್ನೊಂದು ಲೈಕ್ ಅಚ್ಯುತಮ್ ಅಂತ ಏರ್ ಆಯಿಲ್. ಸೊ ಅದು ಹೇಗೆ ಅಂತೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ, ಅದು ಯಾವ ರೀತಿ ಜರ್ನಿ ಸ್ಟಾರ್ಟ್ ಆಯಿತು ಅಂತ. ಸೊ ಇವೆಲ್ಲ ಕೂಡ ಇನ್ನೂ ಬ್ಲ್ಯಾಕ್ ಬರ್ಡ್ ಅಂತ ಒಂದು ಕಂಪ್ನಿ ಮೇಲೆ ವರ್ಕ್ ಮಾಡ್ತಿದ್ವಿ. ಸೊ ಇಷ್ಟೆಲ್ಲ ಕೂಡ ತುಂಬ ಜನ ಅಂದ್ಕೊಳ್ತಾರೆ ಇವನು ವೆಲ್ ಸೆಟಲ್ಡ್ ಫ್ಯಾಮ್ಲಿಯಿಂದ ಬಂದಿದ್ದಾನೆ ಅಂತ. ನಾನು ಹೇಳ್ಕೋಬಾರ್ದು, ಬಿಡಿ ಅದು. ಮನೆಯವ್ರಿಗೆ ನಾನು ಏನು ಮಾಡ್ತಿದ್ದೀನಿ ಅಂತ ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಿಲ್ಲ, ಆಯಿತಾ? ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಫ್ರೆಂಡ್ಸ್ ಸಪೋರ್ಟ್ ಇಲ್ಲ. ಸೊ ಒಂದೊಂದು ಟೈಮ್ ಊಟ ತಿನ್ನೋಕ್ಕೂ ಟೈಮ್ ಇರೋಲ್ಲ, ಒಂದೊಂದು ಟೈಮ್ ಊಟ ತಿನ್ನೋಕ್ಕೆ ಟೈಮ್ ಇದ್ದರೂ ಕೂಡ ದುಡ್ಡಿರಲ್ಲ. ಅಂಥ ಪರಿಸ್ಥಿತಿಗಳಲ್ಲಿ ಇದ್ದು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ. ಸೊ ನಾನು ಅವತ್ತೇ ನನ್ನ ಕೈಲಿ ಆಗಲ್ಲ ಅಂದ್ಕೊಂಡು ಬಿಟ್ಟಿದ್ರೆ ನಾನು ಇಲ್ಲಿವರೆಗೂ ಬರ್ತಿಲ್ಲ. ಹಂಗಂತ ನಾನು ಸಕ್ಸೀಡ್ ಅಂತ ನಾನು ಯಾವತ್ತೂ ಕನ್ಸಿಡರ್ ಮಾಡಲ್ಲ. ತುಂಬ ಜನ ನೀವು ಯೂಟ್ಯೂಬಲ್ಲಿ ಅದು ಮಾಡಿದ್ರಾ ಇದು ಮಾಡಿದ್ರಾ, ನೆವರ್. ನಮ್ಮ ಪ್ರಕಾರ ಫಸ್ಟ್ ಸಕ್ಸಸ್ ಅನ್ನೋದು ಯಾವ ತಿಂಗಳು ನಾವು ತಿಂಗಳಿಗೆ 10 ಲಕ್ಷ ಟಾರ್ಗೆಟ್ ಹೊಡಿತೀವೋ ಟರ್ನ್ ಓವರಲ್ಲಿ, ಅದು ನಮ್ಮ ಫಸ್ಟ್ ಸಕ್ಸಸ್. ಇದಕ್ಕೆ 8 ವರ್ಷದಿಂದ ಸೈಕಲ್ ಹೊಡಿತಿದ್ದೀವಿ, ಯಾವತ್ತೂ ಆಗಿಲ್ಲ. 7 ಲಕ್ಷ 8 ಲಕ್ಷದವರೆಗೂ ಹೋಗಿದ್ದೀವಿ, ಮತ್ತು ಸಡನ್ನಾಗಿ ರ್ಯಾಪಿಡಾಗಿ ಇದಾಗ್ತಿತ್ತು. ಆದರೆ ನಮ್ಮ ಯುವ ಜನತೆ 1 ವರ್ಷದಲ್ಲಿ 1 ಕೋಟಿ 2 ಕೋಟಿ ಅಂತ ಟಾರ್ಗೆಟ್ ಇಟ್ಕೊಳ್ತಿದ್ದಾರೆ. ಆಗಲ್ಲ, ಆಯಿತಾ? ಸೊ ನನ್ನ ಫಾಲೋ ಮಾಡ್ತಿದ್ದೀರ ಅಂದರೆ ನನ್ನ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ನನ್ನ ಜೀವನದ ಕಷ್ಟದ ಗುಣಪಾಠಗಳು ಅಂದರೆ ಮಿಸ್ಟೇಕ್ಸು ನೀವು ಮಾಡದೇ ಇದ್ದರೆ ಸೊ ಅದು ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ನು ಮುಂದೆ ಸ್ಟಾರ್ಟಪ್ ಸ್ಟೋರಿ ಬಗ್ಗೆ ಆಗಲಿ ಅಥವಾ ಬಿಸ್ನೆಸಸ್ ಬಗ್ಗೆ ಹೆಂಗೆ ಪ್ಲ್ಯಾನ್ ಮಾಡೋದು, ಯಾವ ರೀತಿ ಅದನ್ನು ವ್ಯಾಲಿಡೇಟ್ ಮಾಡೋದು. ತುಂಬ ಜನಕ್ಕೆ ಏನಂದರೆ ಸ್ಟಾರ್ಟಪ್ ಅಂದರೆ ಬಟ್ಟೆ ಅಂಗಡಿ, ಟೀ ಅಂಗಡಿ ಅಥವಾ ಸೊ ಇದೇ ರೀತಿ ಅಂದ್ಕೊಂಡಿರ್ತಾರೆ. ಇನ್ನೂ ಸಾವಿರಾರು ಐಡಿಯಾಸ್ ಇದೆ. ಸೊ ಅದನ್ನು ಯಾವ ರೀತಿ ಕರೆಕ್ಟಾಗಿ ನೋಡೋದು ಹೇಳ್ಕೊಡ್ತೀನಿ ಇನ್ನು ಮುಂದೆ. ನನ್ನ ಸ್ಟಾರ್ಟಪ್ ಲೈಕ್ ಸ್ಟಾರ್ಟಪ್ ಸ್ಟೋರೀಸ್ ಅಂತ ಅಂದ್ಕೊಳ್ಳಿ. ಸೊ ಇದನ್ನು ಈ ಅಕೌಂಟಲ್ಲಿ ಹಾಕಿದ್ರೆ ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಹರ್ಷವರ್ಧನ್ ವ್ಲಾಗ್ಸ್ ಅಂತ ಇದೆ, ಅದರಲ್ಲಿ ಇನ್ನು ಮುಂದೆ ಹಾಕ್ತೀನಿ. ಸೊ ಆಲ್ ದ ಬೆಸ್ಟ್. ಓಂ ನಮಃ ಶಿವಾಯ.